ಅಖಿಲ್ ಏನೋ ವಾಯ್ಸ್ ಮೆಸೇಜ್ ಕಳಿಸಿದಾನಲ್ಲ. ಅಣ್ಣ, ನೀನು ಬರದೇ ಇದ್ರೆ ಅತ್ತಿಗೆ ಬರಲ್ಲ ಅಂತಿದ್ದಾರೆ. ದಯವಿಟ್ಟು ತಕ್ಷಣ ಹೊರಟು ಬಾ ಅಣ್ಣ. ಇದು ಕೇವಲ ನಿನ್ನ ಪರ್ಸನಲ್ ವಿಷಯ ಮಾತ್ರ ಅಲ್ಲ, ನಮ್ಮ ಕುಟುಂಬದ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ. ದಯವಿಟ್ಟು ಅರ್ಥ ಮಾಡ್ಕೋ ಅಣ್ಣ, ಪ್ಲೀಸ್. ರೀ, ಭಾವ ಮೆಸೇಜ್ ನೋಡಿದ್ರಾ? ನೋಡಿದ್ದಾನೆ, ಆದರೆ ರಿಪ್ಲೈ ಮಾಡಿಲ್ಲ ಅಂದರೆ ಅಣ್ಣಂಗೆ ಇಲ್ಲಿಗೆ ಬರೋ ಉದ್ದೇಶ ಇಲ್ಲ ಅಂತ ಅರ್ಥ ಆಗತ್ತೆ. ಅಖಿಲ್, ಎಲೆಡ್ಕೆ ತಂದ್ಕೊಡ್ಲಾ? ನನಗೆ ಅಭ್ಯಾಸ ಇಲ್ಲ ಅತ್ತೆ. ಅಭ್ಯಾಸ ಇಲ್ವಾ? ಊಟ ಆದ್ಮೇಲೆ ಎಲೆಡ್ಕೆ ಹಾಕೊಳ್ಳೋ ಅಭ್ಯಾಸ ಕೂಡ ಇಲ್ವಾ? ಇಲ್ಲ ಅತ್ತೆ. ನೀನ್ ತುಂಬಾ ಅದೃಷ್ಟವಂತೆ ಶ್ಯಾಮ. ಎಲೆಡ್ಕೆ ಕೂಡ ಅಭ್ಯಾಸ ಇಲ್ದೇ ಇರೋ ಇಂಥ ಒಳ್ಳೆ ಹುಡುಗ ಸಿಕ್ಕಿದ ನಿನ್ಗೆ. ಅಖಿಲ್, ಒಂದ್ ಸಣ್ಣ ರಿಕ್ವೆಸ್ಟ್. ಅದೇನು ಹೇಳಿ ಅತ್ತೆ? ನಿಮ್ಗೆ ತೊಂದರೆ ಕೊಡೋ ರಿಕ್ವೆಸ್ಟೇ ಅಂದ್ಕೊಳ್ಳಿ, ಆದ್ರೆ ಹೇಳ್ದೆ ವಿಧಿ ಇಲ್ಲ. ಪರವಾಗಿಲ್ಲ, ಹೇಳಿ. ಏನಿಲ್ಲ, ನಮ್ಮ ಮನೇಲಿ ವೇಸ್ಟ್ ಆಗಿರೋ ವಸ್ತುಗಳನ್ನೆಲ್ಲ ನಮ್ಮ ಗೆಸ್ಟ್ ರೂಮ್ ಇದೆಯಲ್ಲ, ಅಲ್ಲಿ ತುಂಬಿಸ್ಬಿಟ್ಟಿದೀವಪ್ಪ. ಅಂದರೆ ಒಂದು ರೀತಿಲಿ ಗೆಸ್ಟ್ ರೂಮ್ನ ಸ್ಟೋರ್ ರೂಮ್ ಮಾಡಿದ್ದೀವಿ. ಅದಕ್ಕೆ ನೀವು ಉಳ್ಕೊಳ್ಳೋದಕ್ಕೆ ರೂಮ್ ಕೊಡೋಕ್ಕಾಗ್ತಿಲ್ಲ. ಏನು ಅನ್ಕೋಬೇಡಪ್ಪ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಪರವಾಗಿಲ್ಲ ಅತ್ತೆ, ಎಲ್ಲೋ ಒಂದ್ ಕಡೆ ಮಲ್ಕೋತೀವಿ. ಹೊರಗಡೆ ಮಲ್ಕೊಂಡ್ರೆ ತಣ್ಣಗಿರುತ್ತಪ್ಪ. ಅಂದ್ರೆ ಫ್ರೆಶ್ ಹೇರ್ ಬರುತ್ತೆ, ಹಾಯಾಗಿ ನಿದ್ರೆ ಮಾಡ್ಬೋದಲ್ಲ ಅಂತ. ಪರವಾಗಿಲ್ಲ ಅತ್ತೆ, ನಾವು ಹೊರಗಡೆನೆ ಮಲ್ಕೋತೀವಿ. ಮಲಗ್ಲಿ, ಚಳಿಗೆ ನಡ್ಗಿ ಸಾಯ್ತಾರೆ. ಒಂದ್ ನಿಮಿಷ. ತಗೊಮ್ಮ, ಹೊರಗಡೆ ಮಲ್ಕೊಳ್ಳಿ. ಥ್ಯಾಂಕ್ಸ್ ಚಿಕ್ಕಮ್ಮ. ಅರುಣ್, ಏನತ್ಗೆ? ಊಟಕ್ಕೆ ಬಾ ಅರುಣ್, ಬಡಿಸ್ತೀನಿ. ನನಗೆ ಹಸುವಿಲ್ಲ ಅದಕ್ಕೆ, ನೀವು ಊಟ ಮಾಡಿ. ಇಲ್ಲದೆ ಇರೋದು ಹಸುವಲ್ಲ, ಐಶ್ವರ್ಯ ಇಲ್ಲ. ಕಣ್ಮುಂದೆ ಇರಬೇಕಾಗಿರೋ ಹೆಂಡತಿ ಮನ್ಸಿಗೆ ಕಷ್ಟ ಮಾಡಿಕೊಂಡು ತವರಿಗೆ ಹೊರಟೋದ್ರೆ ಹಸಿವು ಹೇಗಾಗತ್ತೆ ಹೇಳು? ಇವತ್ತು ಅಖಿಲ್ ಅವ್ರ ಬದಲು ಐಶ್ವರ್ಯನ ಕರ್ಕೊಂಡು ಬರೋದಕ್ಕೆ ನೀನು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಾನಾ? ಹೌದು, ನೀನೇ. ಈಗಲೂ ಸಮಯ ಮೀರಿ ಹೋಗಿಲ್ಲ. ನೀನೊಂದ್ಸರಿ ಕಾಲ್ ಮಾಡಿ ಐಶ್ವರ್ಯ ಜೊತೆ ಮಾತಾಡು. ಅವಳು ಕನ್ವಿನ್ಸ್ ಆಗೋ ಚಾನ್ಸ್ ಇದೆ. ಅವಳು ಕನ್ವಿನ್ಸ್ ಆಗದೆ ಇದ್ರೆ ನೀನೇ ಡೈರೆಕ್ಟಾಗಿ ಹೋಗಿ ಮಾತಾಡು. ನಡೆದಿದ್ರಲ್ಲಿ ನಿನ್ನ ತಪ್ಪಿಲ್ಲದೆ ಇದ್ರೂ ತಪ್ಪು ನಡೆದಿದೆ ಅಂದ್ಕೊಂಡು ನೊಂದ್ಕೊಂಡಿದ್ದಾಳೆ ಐಶ್ವರ್ಯ. ಗಂಡನಿಂದ ಈ ರೀತಿ ನೋವನ್ನು ಯಾವ ಹೆಂಡ್ತಿನೂ ಸಹಿಸ್ಕೊಳ್ಳಲ್ಲ. ಅವಳು ಹೀಗೆ ನೊಂದ್ಕೊಳ್ಳೋದ್ರಲ್ಲಿ ನಿನ್ನ ಪಾಲು ಇಲ್ಲದೆ ಹೋದ್ರೂ ಕೂಡ ನಿನ್ನ ಬಗ್ಗೆನೇ ಅವಳು ನೊಂದ್ಕೊಂಡಿರೋದ್ರಿಂದ ನೀನು ಹೋಗಿ ಅವಳನ್ನ ಕರ್ಕೊಂಡು ಬರೋದೇ ಕರೆಕ್ಟ್. ಗಂಡ ಹೆಂಡತಿ ಮಧ್ಯೆ ಬರೋ ಯಾವುದೇ ಸಮಸ್ಯೆನಾದರೂ ಆ ಗಂಡ ಹೆಂಡ್ತಿನೇ ಸರಿ ಮಾಡ್ಕೋಬೇಕು. ಅವ್ರ ಮಧ್ಯೆ ಮೂರನೇ ವ್ಯಕ್ತಿ ಹೋದರೆ ಒಂದೊಂದು ಸಲ ಪರಿಹಾರ ಸಿಗೋದಿರಲಿ, ಆ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಬಹುದು. ಯೋಚನೆ ಮಾಡಿ ನಿರ್ಧಾರ ಮಾಡು ಅರುಣ್. ಯೋಚನೆ ಮಾಡಬೇಕಾದ್ದು ನಾನಲ್ಲ, ಅವಳೇ. ಈ ಮನೆನ ಬಿಟ್ಟು ಹೋಗೋ ಮೊದಲು ಯೋಚನೆ ಮಾಡಬೇಕಿತ್ತು, ಹೋಗ್ಬೇಕಾ ಬೇಡವಾ ಅಂತ. ಹೋಗಬೇಕು ಅಂದ್ಕೊಂಡು ಹೋದ್ಲು. ಬರಬೇಕು ಅನ್ಸಿದ್ರೆ ಬರ್ತಾಳೆ, ನೋಡೋಣ ಏನಾಗುತ್ತೆ ಅಂತ.
ಇದೇನು ಇದು ಅಖಿಲ್ ಅವ್ರ ಜರ್ಕಿನ್ ಅಲ್ವಾ? ಇದು ನನ್ನ ಹತ್ರ ಹೇಗೆ ಬಂತು? ಇದೇನ್ರಿ ನಿಮ್ ಜರ್ಕಿನ ನನಗೆ ಕೊಟ್ಟಿದ್ದೀರಲ್ಲ? ಪರವಾಗಿಲ್ಲ ಶ್ಯಾಮ, ನೀನೇ ಹಾಕೋ. ನನಗೇನು ಅಷ್ಟೊಂದು ಚಳಿ ಅನ್ನಿಸ್ತಾ ಇಲ್ಲ. ನೀನು ಚಳಿಗೆ ನಡುಗ್ತಾ ಇದೆಯಲ್ವಾ, ಹಾಕೋ. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಶ್ಯಾಮ. ಅದ್ಯಾಕ್ರಿ ಜರ್ಕಿನ್ ಕೊಟ್ಟಿದ್ದಕ್ಕೆ ನಾನಲ್ವಾ ನಿಮಗೆ ಥ್ಯಾಂಕ್ಸ್ ಹೇಳಬೇಕು? ನೀವು ನನಗೆ ಹೇಳ್ತಿದ್ದೀರಲ್ಲ. ನಾನು ಥ್ಯಾಂಕ್ಸ್ ಹೇಳಿದ್ದು ಜರ್ಕಿನ್ ವಿಷಯಕ್ಕಾಗಲ್ಲ, ಕತ್ಲಿನ ವಿಷಯಕ್ಕೆ. ನನಗಿರೋ ಕತ್ಲಿನ ಭಯ ದೂರ ಮಾಡಿ ಕತ್ಲು ಇಷ್ಟು ಸುಂದರವಾಗಿರುತ್ತೆ ಅಂತ ನನಗೆ ತಿಳಿಯೋ ಹಾಗೆ ಮಾಡಿದ್ದಕ್ಕೆ. ಹೊರಗಡೆ ಕತ್ಲಲ್ಲಿ ನಾನಿಷ್ಟು ಧೈರ್ಯವಾಗಿ ಮಲ್ಕೋತಿದ್ದೀನಿ ಅಂದರೆ ಅದು ನಿನ್ನಿಂದನೇ ಶ್ಯಾಮ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಸರಿ ಸರಿ, ಮಲ್ಕೋ ಶ್ಯಾಮ. ಏನು ನೀವಿನ್ನೂ ಹೋಗಿಲ್ವಾ? ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದವರು ನಿಮ್ಮನ್ನ ಇಲ್ಲೇ ಬಿಟ್ಟು ಹೇಗೆ ಹೋಗ್ತೀವಕ್ಕ? ನನ್ನನ್ನು ಕರ್ಕೊಂಡು ಹೋಗೋಕೆ ಬರಬೇಕಾಗಿದ್ದು ನೀವಲ್ಲ ಅಂತ ಹೇಳಿದ್ದೀನಲ್ಲ. ನಿಮ್ಮ ಭಾವನೆ ಬರಬೇಕು ಅಂತಾನೂ ಹೇಳಿದ್ನಲ್ಲ. ಅಷ್ಟಕ್ಕೂ ಅವನು ಬರ್ದೆ ನಿಮ್ಮನ್ನ ಹೇಗೆ ಕಳಿಸ್ದ? ಬುದ್ಧಿ ಇಲ್ವಾ? ನಮ್ಮನ್ನ ಭಾವ ಕಳ್ಸಿದ್ದಲ್ಲ ಅಕ್ಕ. ಅತ್ತೆ ಮಾವ ಪಡ್ತಿರೋ ಕಷ್ಟ ನೋಡೋಕ್ಕಾಗ್ದೆ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಮಾತು ಕೊಟ್ಟು ಅಖಿಲ್ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದೆ. ಅದು ಬಿಟ್ರೆ ಭಾವ ಏನು ನಮಗೆ ಹೋಗಿ ಅಂದಿಲ್ಲ. ಓಹೋ, ಇದೆಲ್ಲ ತಮ್ಮದೇ ಕೆಲ್ಸನಾ? ಏನ್ ಮಾಡಬೇಕು ತಿಳಿದೇ ವಾರ್ಗಿತಿ ತವ್ರಿಗೆ ಹೋದ್ಲಂತೆ. ಹಾಗೆ ನಿನಗೆ ಅತ್ತೆ ಮನೇಲಿ ಏನೂ ಕೆಲಸ ಇಲ್ಲದೆ ನಿನ್ನ ಟ್ಯಾಲೆಂಟ್ನ ತೋರಿಸೋದಕ್ಕೆ ಅಂತ ವಾರ್ಗಿತಿ ಅತ್ತೆ ಮನೆಗೆ ಬಂದಿದ್ಯಾ. ತವ್ರ ಮನೆಗೆ ಬಂದಿರೋ ಬೋರ್ಗಿತ್ತಿನ ಅತ್ತೆ ಮನೆಗೆ ಕರ್ಕೊಂಡು ಬಂದ ಕ್ರೆಡಿಟ್ ತಗೊಳ್ಳೋದಕ್ಕೆ ನೀನ್ ಬಂದಿದ್ಯಾ ಅಂತಾಯ್ತು.
ಛೇ ಹಾಗೇನಿಲ್ಲ ಅಕ್ಕ. ಅತ್ತೆ ಮಾವನ್ ನೋವು ನೋಡಕ್ಕಾಗ್ದೆ ನಿಮ್ಮನ್ ಕರ್ಕೊಂಡು ಹೋಗಕ್ ಬಂದ್ವಿ. ಕೃಷ್ಣನ್ ಮೇಲೆ ಆಣೆ. ನೀವ್ ಹೀಗೆ ತವ್ರ ಮನೆಗೆ ಬಂದಿದ್ದಕ್ಕೆ ಅರುಣ್ ಬಾವ ಕೂಡ ತುಂಬಾ ನೊಂದ್ಕೊಂಡಿದ್ದಾರೆ. ನಿಜನಾ? ಅಷ್ಟೊಂದು ನೊಂದ್ಕೊಂಡಿದಾರ ಅವರು? ನಿಜವಾಗ್ಲೂ ಅಷ್ಟೆಲ್ಲ ಬೇಜಾರಾಗಿದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ಲಿಲ್ಲ ಅವರು? ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಅನ್ಕೊಳ್ಳಿಲ್ಲ? ಅಷ್ಟರಲ್ಲೂ ನಡೆದಿದ್ರಲ್ಲಿ ತನ್ನ ತಪ್ಪಿಲ್ಲ ಅನ್ನೋ ವಿಷಯ ನಿಮ್ಮೆಲ್ಲರಿಗಿಂತ ಮೊದಲು ನನಗೆ ಹೇಳಬೇಕಾಗಿದ್ದು ಅವನೇ ಅಲ್ವಾ? ಏನ್ ನಡೀತು ಅಂತ ಅವನೇ ತಾನೇ ನನಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿರೋದು. ಆ ರಂಜನಿಯಿಂದ ಇಷ್ಟೆಲ್ಲ ನಡೀತು, ಸುಮ್ನೆ ನಿನ್ ಮನ್ಸಿಗೆ ನೋವಾಯ್ತು, ನನ್ನನ್ನು ಕ್ಷಮಿಸು ಅಂತ ಅವನೇ ತಾನೇ ನನ್ನನ್ನು ಸಾರಿ ಕೇಳಬೇಕು. ನೊಂದ್ಕೊಂಡಿರೋ ನನಗೆ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಮನೇಲೆ ಕೂತು ನೊಂದ್ಕೊಂತಿದಾರಂತೆ ನಿಮ್ ಬಾವ. ಹಾಗಲ್ಲ ಅಕ್ಕ. ನಿಲ್ಸು, ಏನು ಹೇಳೋದ್ ಬೇಡ. ಯಾರ್ ಏನೇ ಹೇಳಿದ್ರು ಏನೇ ಮಾಡಿದ್ರು ಗಂಡ ಹೆಂಡತಿ ಸಂಬಂಧ ಸರಿ ಹೋಗ್ಬೇಕು ಅಂದ್ರೆ ಆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕೂತು ಮಾತಾಡ್ಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಒಬ್ರ ತಪ್ಪನ್ನ ಇನ್ನೊಬ್ರ ಹತ್ರ ಒಪ್ಕೋಬೇಕು. ಮತ್ತೊಬ್ಬರ ನೋವನ್ನ ಕಡಿಮೆ ಮಾಡಬೇಕು. ಅದಕ್ಕೆ ನಿನ್ ಬಾವ ಇಲ್ಲಿಗೆ ಬರೋ ತನಕ ನಾನ್ ಅಲ್ಲಿಗೆ ಬರಲ್ಲ ಅಂತಿರೋದು. ನೀವಿನ್ನು ಹೊರಡ್ಬೋದು. ಅದ್ ಹಾಗಲ್ಲ ಅಕ್ಕ. ಪ್ಲೀಸ್ ಜಸ್ಟ್ ಗೆಟ್ ಔಟ್. ವಾಯ್ಸ್ ರೆಕಾರ್ಡರ್ ರಿಪೇರಿ ಮಾಡೋಕೊಟ್ಟು ಭಾಳ ಹೊತ್ತಾಯ್ತಲ್ಲ, ಇನ್ನೂ ಯಾಕೆ ರಿಪೇರಿ ಮಾಡಿ ಕಳಿಸಿಲ್ಲ? ಒಂದ್ಸಲ ಶಾಪಿಗೆ ಫೋನ್ ಮಾಡೋಣ. ಸರ್, ನಿಮ್ ಶಾಪ್ಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ವಾಯ್ಸ್ ರೆಕಾರ್ಡರ್ ಸರೋಯ್ತಾ? ಇಲ್ಲ ಸರ್, ಒಳಗಡೆ ಎಲ್ಲ ಧೂಳು ತುಂಬ್ಕೊಂಬಿಟ್ಟಿದೆ. ಓಪನ್ ಮಾಡಿ ಸರ್ವಿಸ್ ಮಾಡಿದ್ವಿ, ಆದರೂ ಸರಿ ಹೋಗಲಿಲ್ಲ ಸರ್. ಆನ್ ಮಾಡ್ತಿದ್ದಾಗೆ ಏನೋ ಮಾತು ಕೇಳುತ್ತೆ, ಇಮಿಡಿಯೇಟಾಗಿ ಸ್ಟಕ್ ಆಗಿಬಿಡುತ್ತೆ ಸರ್. ನಮ್ಮ ಓನರು ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬರ್ತೀನಿ ಸರ್. ಹಾಂ, ಗೌರಮ್ಮ ಶ್ಯಾಮನ್ ಯಾಕೆ ಬೆದರಿಸಿದಾಳೆ ಅಂತ ಈ ರೆಕಾರ್ಡರ್ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ. ಛೇ, ಆಗ್ಲಿಲ್ವಲ್ಲ. ಈಗ ಏನ್ ಮಾಡೋದು? ಎಸ್, ಮಾತಾಡಿದ್ಯಾ ಶ್ಯಾಮ? ಅದ್ಗೆ ಹತ್ರ ಮಾತಾಡಿದ್ಯಾ? ಏನಂದ್ರು? ಬರ್ತಾರಂತ, ನಮ್ಮ ಜೊತೆ ಬರ್ತಾರಂತ? ಇಲ್ಲ ರೀ, ಭಾವನೆ ಬರ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ಅಣ್ಣ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ. ಏನ್ ಮಾಡೋದು ಇವಾಗ? ನಮ್ ಕೈಯಲ್ಲಿ ಏನೂ ಇಲ್ಲ ರೀ. ಆ ಕೃಷ್ಣನೇ ಭಾವನ್ ಮನ್ಸ್ ಬದಲಾಯಿಸಿ ಇಲ್ಲಿಗೆ ಕಳಿಸ್ಬೇಕು. ರೀ, ಬೇಗ ಬನ್ನಿ, ಇಲ್ಲಿ ಬನ್ರಿ.
ಬನ್ನಿ. ಏನಾಯ್ತು? ಕೃಷ್ಣ ಕಂಡ್ಬಿಟ್ಟ. ಒಂದ್ಸಲ ಅಲ್ಲಿ ನೋಡಿ. ನಿಜಾನೇ ಶ್ಯಾಮ, ನಿಜವಾಗ್ಲೂ ನೀನು ಕೃಷ್ಣನೇ ಕಂಡ್ಬಿಟ್ಟಿದ್ದು. ಬಂದ್ಬಿಟ್ನಾ? ಕೊನೆಗೂ ನನ್ನ ಮಗಳು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲು. ಥ್ಯಾಂಕ್ಸ್ ಅಣ್ಣ, ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಬನ್ನಿ ಬಾವ ಬನ್ನಿ, ನಿಮ್ಗೋಸ್ಕರನೇ ಅಕ್ಕ ಕಾಯ್ತಿದ್ದಾರೆ. ಅಕ್ಕ ಅಕ್ಕ ಬಾವ ಬಂದ್ಬಿಟ್ರು. ಅಕ್ಕ ಅಕ್ಕ ಬಾವ ಬಂದ್ರಕ್ಕ. ಬನ್ನಿ ಕೂತ್ಕೊಳ್ಳಿ. ಅಕ್ಕ ಬನ್ನಿ ಕೂತ್ಕೊಳ್ಳಿ. ಬಾ ಅಣ್ಣ, ಅಕ್ಕ ಕೂತ್ಕೋ. ಅಕ್ಕ ಅಕ್ಕ ನೀವ್ ಆಸೆ ಪಟ್ಟ ಹಾಗೆ ಬಾವನೇ ಬಂದ್ರಕ್ಕ. ನಿಮ್ಮನ್ ಕರ್ಕೊಂಡು ಹೋಗಕ್ಕೆ ಬಾವನೇ ಬಂದ್ರು. ಬರ್ದೆ ಏನ್ ಮಾಡ್ತಾನೆ, ಅವನಿಲ್ಲಗ್ ಬರ್ಲೇಬೇಕು. ಕೂತ್ಕೊಳ್ಳಿ ಅಳಿಯಂದ್ರೆ. ಮಾಡು ಮಮ್ಮಿ, ಅಳಿಯಂದ್ರಿಗೆ ಸತ್ಕಾರ ಚೆನ್ನಾಗೇ ಮಾಡು. ಅಪರೂಪಕ್ಕೆ ಅತ್ತೆ ಮನೆಗ್ ಬಂದಿದಾರಲ್ಲ ಅಳಿಯಂದ್ರು, ಚೆನ್ನಾಗ್ ಮರ್ಯಾದೆ ಕೊಡ್ಬೇಕು. ಇಲ್ದಿದ್ರೆ ಮಾತ್ ಕೇಳ್ಬೇಕು. ಅಣ್ಣ, ನೀವು ಮಾತಾಡ್ತಾ ಇರಿ, ನಾವು ಇವಾಗಲೇ ಬರ್ತೀವಿ. ಸರಿ. ಶ್ಯಾಮ ನಡಿ. ಅಯ್ಯಯ್ಯೋ, ಸ್ಟವ್ ಮೇಲೆ ಹಾಲಿಟ್ಟಿದೆ, ಉಕ್ಕು ಬಂದ್ಬಿಡ್ತೋ ಏನೋ. ಇಲ್ಲಿಗ್ ಬರೋದಕ್ಕೆ ಇವಾಗ ಟೈಮ್ ಸಿಕ್ತು ಅಂತಾಯ್ತು. ಅಷ್ಟಕ್ಕೂ ಈಗ್ಲಾದ್ರೂ ತಾವಾಗೆ ಇಲ್ಲಿಗ್ ಬಂದ್ರಾ ಅಥವಾ ಯಾರಾದ್ರೂ ಬಲವಂತ ಮಾಡಿ ಕಳ್ಸಿದ್ರಾ? ಹೇಗೆ ಬಂದ್ರು ಬಂದಿದ್ದು ನಿನಗೋಸ್ಕರ, ನಿನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದು. ಸಾರಿ ಐಶ್ವರ್ಯ. ಸಾರಿನಾ? ಯಾಕದು? ಅದೇ ತಪ್ಪು ನಡೆದಿದೆ ಅಂತ ನೀನು ತಪ್ಪಾಗಿ ತಿಳ್ಕೊಂಡು ನೊಂದ್ಕೊಂಡಾಗ ನಿಜವಾಗ್ಲೂ ಏನು ನಡೀತು ಅಂತ ಹೇಳಿ ನಿನಗೆ ಸಮಾಧಾನ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ಆದರೆ ನಾನು ಹಾಗೆ ಮಾಡಲಿಲ್ಲ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ನಾನು ಹೀಗೆ ಸಾರಿ ಹೇಳೋ ಪರಿಸ್ಥಿತಿ ಬಂದಿದ್ದಕ್ಕೆ ಒಂದು ರೀತಿ ನನಗೆ ಖುಷಿ ಆಗ್ತಿದೆ. ಅದ್ಯಾಕೋ? ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಯ್ತಲ್ವಾ? ಅದಕ್ಕೆ ನನಗೆ ಇನ್ನೊಬ್ಬಳ ಜೊತೆ ಸಂಬಂಧ ಇದೆ ಅನ್ನೋ ಡೌಟ್ ಬಂದಿದ್ದಕ್ಕೇ ಸಹಿಸ್ಕೊಳಕ್ಕಾಗಲಿಲ್ಲ, ನನ್ನ ಬಿಟ್ಟು ಬಂದ್ಬಿಟ್ಟೆ. ಅಂದರೆ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಯಿತು. ಇನ್ಯಾವತ್ತೂ ಈ ರೀತಿ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ, ನಿನಗೆ ನೋವಾಗದಿರೋ ಹಾಗೆ ನೋಡ್ಕೋತೀನಿ.